ಮೈಸೂರು ನಗರದ ಹೊರವಲಯದಲ್ಲಿದ್ದ ಶಾಂತಿನಗರ ಎಂಬ ಪ್ರದೇಶ ಒಂದು ಕಾಲದಲ್ಲಿ ಬಹಳ ಪ್ರಸಿದ್ಧವಾಗಿತ್ತು. ದೊಡ್ಡ ದೊಡ್ಡ ಮನೆಗಳಿದ್ದವು. ಶ್ರೀಮಂತರು, ಉದ್ಯಮಿಗಳು ಅಲ್ಲಿ ವಾಸಿಸುತ್ತಿದ್ದರು. ಆದರೆ ಕಳೆದ ಕೆಲವು ವರ್ಷಗಳಿಂದ ಅಲ್ಲಿ ವಿಚಿತ್ರ ಘಟನೆಗಳು ನಡೆಯುತ್ತಿದ್ದವು. ರಾತ್ರಿ ವೇಳೆ ಜನ ಕಾಣೆಯಾಗುವುದು, ರಸ್ತೆಯ ಮಧ್ಯೆ ರಕ್ತದ ಕಲೆಗಳು ಕಾಣಿಸುವುದು ಮತ್ತು ಕೆಲವೊಮ್ಮೆ ಖಾಲಿ ಇರುವ ಮನೆಗಳಿಂದ ಕಿರುಚಾಟಗಳು ಕೇಳಿಬರುತ್ತಿದ್ದವು. ಒಂದು ದಿನ ಮಳೆ ಜೋರಾಗಿ ಸುರಿಯುತ್ತಿತ್ತು. ರಾತ್ರಿ 2 ಗಂಟೆಗೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಒಂದು ಕರೆ ಬಂತು. ಸರ್, ಇಲ್ಲೊಂದು ಶವ ಬಿದ್ದಿದೆ, ದಯವಿಟ್ಟು ಬೇಗ ಬನ್ನಿ. ಕರೆ ಮಾಡಿದ ವ್ಯಕ್ತಿಯ ಧ್ವನಿ ಭಯದಿಂದ ನಡುಗುತ್ತಿತ್ತು. ಇನ್ಸ್ಪೆಕ್ಟರ್ ಕಿರಣ್ ತಕ್ಷಣ ತನ್ನ ತಂಡದೊಂದಿಗೆ ಸ್ಥಳಕ್ಕೆ ಹೊರಟ. ಕಿರಣ್ ಮೈಸೂರು ಕ್ರೈಮ್ ಬ್ರಾಂಚ್ನ ಅತ್ಯಂತ ಬುದ್ಧಿವಂತ ಅಧಿಕಾರಿಗಳಲ್ಲಿ ಒಬ್ಬ. ಅವನು ಒಂದು ಪ್ರಕರಣವನ್ನು ಹಿಡಿದರೆ ಸತ್ಯ ಹೊರಬರುವವರೆಗೂ ಬಿಡುವುದಿಲ್ಲ. ಶಾಂತಿನಗರದ ಹಳೆಯ ಬಂಗಲೆ ಮುಂದೆ ಪೊಲೀಸ್ ಜೀಪ್ ಬಂದು ನಿಂತಿತು. ಬಂಗಲೆ ಸಂಪೂರ್ಣ ಕತ್ತಲೆಯಿಂದ ಆವರಿಸಿತ್ತು. ಒಳಗೆ ಹೋಗುತ್ತಿದ್ದಂತೆ ದುರ್ವಾಸನೆ ಬರುತ್ತಿತ್ತು. ನೆಲದ ಮೇಲೆ ಒಬ್ಬ ವ್ಯಕ್ತಿಯ ಶವ ಬಿದ್ದಿತ್ತು. ಕತ್ತಿನ ಬಳಿ ಚಾಕುವಿಂದ ಆಳವಾದ ಗಾಯ ಮತ್ತು ಗೋಡೆಯ ಮೇಲೆ ರಕ್ತದಿಂದ ಅವನು ಹಿಂದಿರುಗಿದ್ದಾನೆ ಎಂದು ಬರೆಯಲಾಗಿತ್ತು. ಕಿರಣ್ ಕ್ಷಣಕಾಲ ಗೋಡೆಯನ್ನೇ ನೋಡುತ್ತಿದ್ದ. ಫಾರೆನ್ಸಿಕ್ ತಂಡವನ್ನು ಒಳಗೆ ಕರೆಸಿ ಎಂದ. ಮೃತ ವ್ಯಕ್ತಿಯ ಹೆಸರು ರಮೇಶ್ ಗೌಡ, ಒಬ್ಬ ಪ್ರಸಿದ್ಧ ಕಟ್ಟಡ ಉದ್ಯಮಿ. ಪೋಸ್ಟ್ ಮಾರ್ಟಮ್ ವರದಿ ಪ್ರಕಾರ ರಮೇಶ್ ಸಾವಿಗಿಂತ ಮೊದಲು ತೀವ್ರವಾಗಿ ಹಿಂಸಿಸಲ್ಪಟ್ಟಿದ್ದ. ಕಿರಣ್ ರಮೇಶ್ ಮನೆಗೆ ಹೋಗಿ ಪರಿಶೀಲಿಸಿದಾಗ ಒಂದು ವಿಚಿತ್ರ ವಸ್ತು ಸಿಕ್ಕಿತು. ಅದೇ ಒಂದು ಹಳೆಯ ಫೋಟೋ. ಅದರಲ್ಲಿ 5 ಜನ ಇದ್ದರು. ರಮೇಶ್ ಹಾಗೂ 3 ಉದ್ಯಮಿಗಳು ಮತ್ತು ಒಬ್ಬ ಯುವಕ. ಆದರೆ ಆ ಯುವಕನ ಮುಖದ ಮೇಲೆ ಕೆಂಪು ಕ್ರಾಸ್ ಗುರುತು ಹಾಕಲಾಗಿತ್ತು ಮತ್ತು ಫೋಟೋದ ಹಿಂದೆ ಬರೆಯಲಾಗಿತ್ತು, ನೀವು ಎಲ್ಲರೂ ಸಾಯುತ್ತೀರಿ. ಮುಂದಿನ ದಿನ ನಗರದಲ್ಲಿ ಭೀತಿ ಹೆಚ್ಚಿತು. ಯಾಕೆಂದರೆ ಮತ್ತೊಂದು ವ್ಯಕ್ತಿ ಕೊಲೆಯಾದ. ಈ ಬಾರಿ ಶವ ಒಂದು ಕಾರಿನೊಳಗೆ ಸಿಕ್ಕಿತು. ಮೃತ ವ್ಯಕ್ತಿ ಅರವಿಂದ್ ಶೆಟ್ಟಿ, ಆ ಫೋಟೋದಲ್ಲಿದ್ದ ಇನ್ನೊಬ್ಬ ವ್ಯಕ್ತಿ. ಅದೇ ಮಾದರಿಯಲ್ಲಿ ಕೊಲೆ ಮಾಡಲಾಗಿತ್ತು. ಮತ್ತೆ ಗೋಡೆಯ ಮೇಲೆ ಪಾಪದ ಬೆಲೆ ಎಂದು ಬರೆದಿತ್ತು. ಇದೀಗ ಇನ್ಸ್ಪೆಕ್ಟರ್ ಕಿರಣ್ ಖಚಿತನಾದ. ಇದು ಒಂದು ಸರಣಿ ಕೊಲೆಗಾರನ ಕೆಲಸ, ಒಬ್ಬನೇ ಮಾಡುತ್ತಿದ್ದಾನೆ ಎಂದು, ಮತ್ತು ಅವನು ಏನೋ ಹಳೆಯ ಪ್ರತೀಕಾರ ತೀರಿಸಿಕೊಳ್ಳುತ್ತಿದ್ದಾನೆಂದು. ಕಿರಣ್ ತಕ್ಷಣ ಸ್ಟೇಷನ್ಗೆ ಬಂದು ಹಳೆಯ ದಾಖಲೆಗಳನ್ನು ಪರಿಶೀಲಿಸಿದ. 10 ವರ್ಷಗಳ ಹಿಂದೆ ವಿಕ್ರಮ್ ಎಂಬ ಯುವ ಇಂಜಿನಿಯರ್ ಕಾಣೆಯಾಗಿದ್ದ. ಆತನ ಕುಟುಂಬವನ್ನು ವಿಚಾರಿಸಿದಾಗ ಕೆಲ ಪ್ರಭಾವಶಾಲಿ ಉದ್ಯಮಿಗಳು ಅವನನ್ನು ಬೆದರಿಸುತ್ತಿದ್ದರು ಎಂದು ಗೊತ್ತಾಯಿತು. ಆ ಪ್ರಕರಣದಲ್ಲಿ ವಿಕ್ರಮ್ ಫೋಟೋ ನೋಡಿದಾಗ ಕಿರಣ್ಗೆ ತಿಳಿಯಿತು, ಹಿಂದೆ ನೋಡಿದ ಫೋಟೋದಲ್ಲಿದ್ದ 5 ಜನರಲ್ಲಿ ವಿಕ್ರಮ್ ಕೂಡ ಇದ್ದ. ಆಗ ಕಿರಣ್ಗೆ ತಿಳಿಯಿತು, ಸಾಯುತ್ತಿರುವವರು ಎಲ್ಲರೂ ಸಹ ವಿಕ್ರಮ್ಗೆ ಸಂಬಂಧಪಟ್ಟವರೆಂದು. ವಿಕ್ರಮ್ ಬಗ್ಗೆ ತನಿಖೆ ನಡೆಸಿದಾಗ ತಿಳಿಯಿತು, ಆತ ಒಬ್ಬ ಪ್ರಾಮಾಣಿಕ ಸಿವಿಲ್ ಇಂಜಿನಿಯರ್. ಅವನು ಶಾಂತಿನಗರದಲ್ಲಿ ನಿರ್ಮಾಣವಾಗುತ್ತಿದ್ದ ಅಪಾರ್ಟ್ಮೆಂಟ್ನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ. ಅಪಾರ್ಟ್ಮೆಂಟ್ ಕಟ್ಟಡಗಳಿಗೆ ಕಳಪೆ ಸಾಮಗ್ರಿ ಬಳಸುತ್ತಿರುವುದನ್ನು ಗಮನಿಸಿದ ಇವನು ಅದನ್ನು ಬಹಿರಂಗಪಡಿಸಲು ನಿರ್ಧರಿಸಿದ. ಆದರೆ ನಂತರ ಆತ ಕಾಣೆಯಾದ. ಒಂದು ರಾತ್ರಿ ಕಿರಣ್ ಮನೆಗೆ ಹಿಂತಿರುಗುತ್ತಿದ್ದಾಗ ಅವನ ಕಾರಿನ ಮುಂದೆ ವೃದ್ಧ ಬಂದ. ನೀವು ವಿಕ್ರಮ್ ಪ್ರಕರಣ ತನಿಖೆ ಮಾಡ್ತಿದ್ದೀರಾ ಎಂದು ಕೇಳಿದ. ಕಿರಣ್, ಹೌದು, ನಿಮಗೆ ಹೇಗೆ ಗೊತ್ತು ಎಂದು ಕೇಳಿದ. ವೃದ್ಧ ನಡುಗುವ ಧ್ವನಿಯಲ್ಲಿ ಹೇಳಿದ, ವಿಕ್ರಮ್ ಸಾಯಲಿಲ್ಲ ಸರ್, ಅವನನ್ನು ಕೊಲ್ಲಲು ಪ್ರಯತ್ನ ಮಾಡಿದರು, ಆದರೆ ಅವನು ಬದುಕಿಬಿಟ್ಟ. ಕಿರಣ್ ಆಶ್ಚರ್ಯದಿಂದ, ಹೌದಾ, ಹಾಗಾದರೆ ಈಗ ಅವನು ಎಲ್ಲಿದ್ದಾನೆ? ವೃದ್ಧ ನಿಧಾನವಾಗಿ ಹೇಳಿದ, ಅವನು ಮರಳಿ ಬಂದಿದ್ದಾನೆ ಎಂದು. ಆ ದಿನದಿಂದ ಕಿರಣ್ಗೆ ವಿಚಿತ್ರ ಘಟನೆಗಳು ನಡೆಯಲು ಆರಂಭವಾಯಿತು. ಅಪರಿಚಿತ ಸಂಖ್ಯೆಯಿಂದ ಕರೆಗಳು ಬರುವುದು, ಯಾರೋ ಹಿಂಬಾಲಿಸುವ ಅನುಭವ, ಹಾಗೆ ತನಿಖೆ ನಿಲ್ಲಿಸು ಎಂದು ಕಾಗದವನ್ನು ಕಳಿಸಲಾಗಿತ್ತು. ಆದರೆ ಕಿರಣ್ ಹೆದರಲಿಲ್ಲ. ನಗರದ ದೊಡ್ಡ ಹೋಟೆಲ್ನಲ್ಲಿ ಮತ್ತೊಂದು ಕೊಲೆ ನಡೆಯಿತು. ಈ ಬಾರಿ ಮೃತ ವ್ಯಕ್ತಿ ಹೆಸರು ಮಹೇಶ್, ಆ ಫೋಟೋದಲ್ಲಿದ್ದ 3ನೇ ವ್ಯಕ್ತಿ. ಆದರೆ ಈ ಬಾರಿ CCTVಯಲ್ಲಿ ಕಪ್ಪು ಬಟ್ಟೆಯಿಂದ ಮುಖವನ್ನು ಮರೆಮಾಚಿದ ವ್ಯಕ್ತಿ ಕಾಣಿಸಿಕೊಂಡಿದ್ದ.
ಮುಖ ಸ್ಪಷ್ಟವಾಗಿರಲಿಲ್ಲ, ಆದರೆ ಅವನ ಕೈ ಮೇಲೆ ಒಂದು ಗುರುತು ಕಾಣಿಸಿತು. ಅದೇ ವಿಕೆ, ಅಂದರೆ ವಿಕ್ರಮ್ ಕುಮಾರ್. ಕಿರಣ್ ಮತ್ತು ಅವನ ತಂಡ ವಿಕ್ರಮ್ ಕುಮಾರ್ ಕೆಲಸ ಮಾಡಿದ್ದ ಹಳೆಯ ಕೈಗಾರಿಕಾ ಪ್ರದೇಶಕ್ಕೆ ಹೋದರು. ಅಲ್ಲಿ ವಿಚಿತ್ರ ವಸ್ತುಗಳು, ಹಳೆಯ ಪತ್ರಿಕೆಗಳು, ಕೊಲೆಗೀಡಾದವರ ಫೋಟೋಗಳು, ಮಧ್ಯದಲ್ಲಿ ಒಂದು ದೊಡ್ಡ ಬೋರ್ಡ್ ಇದ್ದು ಅದರ ಮೇಲೆ ಅವರು ಎಲ್ಲರೂ ತಪ್ಪಿತಸ್ಥರು ಎಂದು ಬರೆಯಲಾಗಿತ್ತು. ತಕ್ಷಣ ಹಿಂದೆ ಯಾರೋ ಓಡಿದ ಶಬ್ದ ಬಂದಿತು. ಕಿರಣ್ ಗನ್ ತೆಗೆದ, ಆದರೆ ಅಲ್ಲಿ ಯಾರೂ ಕಾಣಿಸಲಿಲ್ಲ. ಹೀಗಿರುವಾಗ ಫಾರೆನ್ಸಿಕ್ ವರದಿ ಕೂಡ ಬಂತು. ಅದರಲ್ಲಿ ವಿಕ್ರಮ್ DNA ಕೂಡ ಸಿಕ್ಕಿತು. ಅಂದರೆ ಅವನು ಬದುಕಿದ್ದಾನೆ ಎಂದು ಕಿರಣ್ಗೆ ಖಚಿತವಾಯಿತು. ಹಾಗಾದರೆ ಇಷ್ಟು ವರ್ಷ ಎಲ್ಲಿದ್ದ ಎಂದು ಮನಸ್ಸಿನಲ್ಲೇ ಅಂದುಕೊಂಡ ಮತ್ತು ಅವನ ಬಗ್ಗೆ ತನಿಖೆ ಆರಂಭಿಸಿದ. ಕೊನೆಗೆ ಒಬ್ಬ ವೃದ್ಧ ಡಾಕ್ಟರ್ ಹೇಳಿದ, 10 ವರ್ಷಗಳ ಹಿಂದೆ ವಿಕ್ರಮ್ ಕೊಲ್ಲಲು 4 ಉದ್ಯಮಿಗಳು ಅವನನ್ನು ಅಪಹರಿಸಿದ್ದರು. ಅವನನ್ನು ಹೊಡೆದು ಕೊಂದೆವು ಎಂದುಕೊಂಡು ಬಿಟ್ಟು ಹೋದರು. ಆದರೆ ಒಬ್ಬ ರೈತ ಅವನನ್ನು ರಕ್ಷಿಸಿದ್ದ. ವಿಕ್ರಮ್ ಹಲವು ತಿಂಗಳು ನಮ್ಮ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡಿ ಬದುಕಿದ. ಆಸ್ಪತ್ರೆಯಿಂದ ಹೋದ ನಂತರ ಆತ ಯಾರಿಗೂ ಕಾಣಿಸಲಿಲ್ಲ. ಆ ದಿನದಿಂದ ಅವನು ಒಂದೇ ಗುರಿ ಹೊಂದಿದ್ದ, ಅದೇ ಪ್ರತೀಕಾರ. ಇದೀಗ ಫೋಟೋದಲ್ಲಿದ್ದ ಕೊನೆಯ ವ್ಯಕ್ತಿ ಮಾತ್ರ ಬದುಕಿದ್ದ. ಅವನು ಶಾಸಕ ದೇವರಾಜ್. ಈತ ಅತ್ಯಂತ ಪ್ರಭಾವಶಾಲಿ ರಾಜಕಾರಣಿ. ಕಿರಣ್ ತಕ್ಷಣ ಅವರಿಗೆ ಭದ್ರತೆ ಹೆಚ್ಚಿಸಿದ. ಆದರೆ ದೇವರಾಜ್ ಭಯದಿಂದ ಅವನು ನನ್ನನ್ನು ಕೊಲ್ಲುತ್ತಾನೆ ಎಂದು ನಡುಗುತ್ತಿದ್ದ. ಮಧ್ಯರಾತ್ರಿ ದೇವರಾಜ್ ಬಂಗಲೆಯಲ್ಲಿ ಕರೆಂಟ್ ಹೋಯಿತು. ಸೆಕ್ಯೂರಿಟಿ ಕಿರುಚುವ ಶಬ್ದ ಕೇಳಿ ಕಿರಣ್ ತಂಡದೊಂದಿಗೆ ಒಳಗೆ ಓಡಿದ. ಸಂಪೂರ್ಣ ಕತ್ತಲೆಯಾಗಿತ್ತು. ಮಹಡಿಯಿಂದ ಗುಂಡಿನ ಸದ್ದು ಕೇಳಿಸಿತು. ಮೇಲಕ್ಕೆ ಓಡಿ ಹೋಗಿ ನೋಡಿದರೆ ದೇವರಾಜ್ ನೆಲದಲ್ಲಿ ಬಿದ್ದಿದ್ದ. ಅವನ ಎದುರು ಕಪ್ಪು ಕೋಟ್ ಹಾಕಿದ ವ್ಯಕ್ತಿ ನಿಂತಿದ್ದ. ಅವನೇ ವಿಕ್ರಮ್. ಕಣ್ಣುಗಳಲ್ಲಿ ಕೋಪ ಕಾಣಿಸುತ್ತಿತ್ತು. ಗನ್ ಕೆಳಗಿಡು ಎಂದು ಕಿರಣ್ ಕೂಗಿದ. ವಿಕ್ರಮ್ ನಕ್ಕು 10 ವರ್ಷಗಳಿಂದ ನಾನು ಇದೇ ಕ್ಷಣ ಕಾಯುತ್ತಿದ್ದೆ ಎಂದ. ಕಿರಣ್ ಕಾನೂನು ಇದೆ ಎಂದ. ಕಾನೂನು? ವಿಕ್ರಮ್ ಕೋಪದಿಂದ ಕೂಗಿದ. ಅವರು ನನ್ನ ಬದುಕನ್ನು ಹಾಳು ಮಾಡಿದವರು ಎಂದ. ಅಲ್ಲೇ ಬಿದ್ದಿದ್ದ ದೇವರಾಜ್ ನನ್ನನ್ನು ಕ್ಷಮಿಸು ಎಂದ. ವಿಕ್ರಮ್ ಮತ್ತೊಮ್ಮೆ ದೇವರಾಜ್ ಮೇಲೆ ಗುಂಡು ಹಾರಿಸಿದ. ತಕ್ಷಣ ಕಿರಣ್ ಕೂಡ ವಿಕ್ರಮ್ ಮೇಲೆ ಗುಂಡು ಹಾರಿಸಿದ. ವಿಕ್ರಮ್ ನೆಲಕ್ಕುರುಳಿದ. ವಿಕ್ರಮ್ ನಿಧಾನವಾಗಿ ಕಿರಣ್ ಕಡೆ ನೋಡಿ, ನಾನು ತಪ್ಪಾ ಸರ್, ನನಗೆ ನ್ಯಾಯ ಸಿಗಲಿಲ್ಲ ಎಂದ. ಅವನ ಕಣ್ಣು ನಿಧಾನವಾಗಿ ಮುಚ್ಚಿದವು. ಕಿರಣ್ ಮೌನನಾದ. ನ್ಯಾಯ ಸಿಗದಾಗ ಒಳ್ಳೆಯ ಮನುಷ್ಯ ಕೂಡ ರಾಕ್ಷಸನಾಗುತ್ತಾನೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.